ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳ್ತಿದ್ರಿ ಕಾಪಾಡೋನ್ ಯಾರು ಅನ್ನೋ ಒಂದು ಪ್ರಶ್ನೆಯನ್ನ ಬಿಟ್ಟಿದ್ರಿ. ಏನ್ ಗುರುಜಿ ಅದರ ಮರ್ಮ? ಜೀವನದಲ್ಲಿ ಪ್ರತಿಯೊಬ್ಬರ ಉಸಿರಾಟದಲ್ಲಿ ತಾನು ಉಸಿರನ್ನ ಕೊಟ್ಟಿರ್ತಾನೆ. ಅವನು ಕೊಡದೇ ಇರತಕ್ಕಂಥ ಉಸಿರು ಇದ್ದರೆ ಜೀವನದಲ್ಲಿ ಮನುಷ್ಯ ನಶ್ವರ. ಅದಕ್ಕೋಸ್ಕರ ಶಾಶ್ವತವಲ್ಲದ ಜೀವನವನ್ನ ಶಾಶ್ವತವಾಗಿ ಕೊಡ್ತಾನೆ. ಕೈಗೆ ಸಿಗದೇ ಇರತಕ್ಕಂಥದ್ದು ಪರಿಪೂರ್ಣವಾಗಿ ಕೊಡ್ತಾನೆ. ಆದರೆ ಅವನ ಹತ್ರಕ್ಕೆ ಹೋಗಬೇಕು ಅಂತ ಹೇಳ್ತೀವಿ. ಕೆಲವರಿಗೆ ಭಯ, ಬಿಂಕ, ಕೆಲವರಿಗೆ ಅಸಹ್ಯ, ಕೆಲವರಿಗೆ ಸಂತೋಷ, ಕೆಲವರಿಗೆ ಆಶ್ಚರ್ಯ, ಇದೆಲ್ಲ ಇರುತ್ತೆ ಅಂತಲ್ಲ. ಆ ಜೀವನದಲ್ಲಿ ನಮ್ಮ ಜೊತೆನೇ ಬೆಳೆದು ಬಂದಿರತಕ್ಕಂಥ ಎಷ್ಟೋ ವಿಧವಾದ ಇರತಕ್ಕಂಥವನು ಇನ್ಯಾರೂ ಅಲ್ಲ, ಸಾಕ್ಷಾತ್ ಮುನೀಶ್ವರ. ಈ ಮುನೀಶ್ವರನು ಸಪ್ತಮಾತ್ರಿಕಾ ಜನ್ಮದ ಜೊತೆಗೆ ಯುಗ ಯುಗದಿಂದ ಬಂದಿರತಕ್ಕಂಥದ್ದು ಒಂದು ಮರದಲ್ಲಿ. ಸಾಧಾರಣವಾಗಿ ಆಲದ ಮರ ತನಗೆ ತಾನಾಗೇ ಬೆಳೆಯೋದು. ಯಾವ ಕಾಲಕ್ಕೂ ಯಾರೂ ಬೀಜವನ್ನು ಬಿತ್ತು ಆಲದ ಮರವನ್ನು ಹಾಕಲ್ಲ. ಇನ್ನು ಹಳ್ಳಿ ಮರವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ, ಹಳ್ಳಿ ಮರ ಸಸಿಯನ್ನೇ ಇಡ್ತಾರೆ, ಹಳ್ಳಿ ಮರವನ್ನು ಮದುವೆಯನ್ನು ಮಾಡಿಕೊಡ್ತಾರೆ. ಗುರುಮುಖೇನ ದೇವದರ್ಶಿಯಾಮಿ ಅಂತ ಬೇವಿನ ಮರಕ್ಕೆ ಮದುವೆ ಮಾಡಿ ಅಲ್ಲಿ ನಾಗಾಭರಣ ಅಂತ ಪ್ರತಿಷ್ಠಾಪನೆ ಮಾಡ್ತಾರೆ. ಆದರೆ ಆಲದ ಮರ ಅನ್ನೋದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆಲದ ಮರ ಆಳವಾಗಿ ಯೋಚನೆ ಮಾಡಿ, ಸಪ್ತಮಾತ್ರಿಕಾ ಅಂದರೆ 7 ಜನ್ಮಗಳು. ಪ್ರತಿಯೊಬ್ಬನಿಗೂ ಬಾಯಿ ಮಾತುಗಾದರೂ ಸರಿ, ಜನ್ಮ ಜನ್ಮಕ್ಕೂ 7 ಜನ್ಮಕ್ಕೂ ನನ್ನ ಮಗನೇ ನೀ ಗಂಡಾಗಿ ಬರಬಾರ್ದ ಅಂತ ಹೇಳ್ತಾರೆ. ಎಷ್ಟೋ ಜನ ಅಯ್ಯೋ ನೀನು ಅಷ್ಟೇ ಕಣೆ, 7 ಜನ್ಮಕ್ಕೂ ನಿನ್ನಂಥ ಹೆಂಡತಿ ಬೇಡ ಅಂತಾರೆ. ಯಾಕೆಂದರೆ ಅಂಥ ಒಂದು ಸಂಸಾರದಲ್ಲಿ ಬಾಯಿ ಮಾತುಗಾದರೂ ಆ ವಿಚಾರವನ್ನು ಎತ್ತಾರೆ. ಇದು ಆ ಕಾಲದಿಂದ ಬಂದಿರತಕ್ಕಂಥ ಪದ್ಧತಿ. 7 ಜನ್ಮಗಳು ಅನ್ನೋದು ಎಷ್ಟೋ ಜನಕ್ಕೆ ಅರ್ಥ ಮಾಡ್ಕೊಂಡಿಲ್ಲ. ನಾವು ಭಾರತ ದೇಶದಲ್ಲೆಲ್ಲ ಇಡೀ ಜಗತ್ತಲ್ಲಿ ನೋಡ್ತಾ ಬನ್ನಿ. 7 ಖಂಡಗಳು ವಿಶೇಷ. ಸಪ್ತ ಮಾತೃಕೆಯರು ಬ್ರಾಹ್ಮಿ, ವಾರಾಹಿ, ಕೌಮಾರಿ, ಇಂದ್ರಾಣಿ, ವೈಷ್ಣವಿ, ಮಾಹೇಶ್ವರಿ. ಅದಾದಮೇಲೆ ಚಂಡಿಕ. 7 ನದಿಗಳು ಗಂಗೇಚ, ಯಮುನೇಚೈವ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ. ಸಪ್ತ ಋಷಿಗಳು 7 ಆಗಿರ್ತಕ್ಕಂಥದ್ದು. 7 ಕುದುರೆಗಳು, ಅದಕ್ಕೆ ಸಪ್ತದ್ವೀಪ ವಸುಂಧರ. ನೋಡಿ ಎಂಥ ಒಂದು ಸಂದರ್ಭ ಅಂದರೆ, ನಾವುಗಳು ಆ ಸೂರ್ಯ ಸ್ಮರಣೆ ಮಾಡ್ಕೋಬೇಕಾದ್ರೂ ಏನು ಹೇಳ್ತೀವಿ? ಸಪ್ತ ಸಪ್ತ ಮಹಾದೇವ, ಸಪ್ತಾರ್ಕ ಮಹಾದೇವ, ಸಪ್ತಮಿ ರಥ ಸಪ್ತಮಿ ಅಂತೀವಿ. ಸಪ್ತದ್ವೀಪ ವಸುಂಧರ, ಎಲ್ಲ ದ್ವೀಪಗಳಾಗಿರ್ತಕ್ಕಂಥದ್ದು 7 ಮಹಾದ್ವೀಪಗಳು. ವಸುಂಧರ ಅಂದರೆ ಈ ಭೂಮಿ. ಇಷ್ಟಿಗೆಲ್ಲ ಕಾರಣವಾಗಿರ್ತಕ್ಕಂಥದ್ದು 7 ಗ್ರಹಗಳೆಷ್ಟೋ 7 ಗ್ರಹಗಳು. ರಾಹುಕೇತುಗಳು ಬಿಡಿ, ಗ್ರಹಗಳೆಲ್ಲ ಬಿಂದುಗಳು ಮಾತ್ರ. ಅಂದರೆ ಎಲ್ಲ ಗ್ರಹಗಳ ಮಧ್ಯದಲ್ಲಿ ಸೇರಿದ್ರೆ ಇವರಿಬ್ಬರ ಸಂಧಿ ಕಾಲದಲ್ಲಿ ಮೇಲೆ ಕೆಳಗಡೆ ಆದರೆ ರಾಹುಕೇತುಗಳು ಅಷ್ಟೇ. ಬಿಟ್ಟರೆ ಜೀವನದಲ್ಲಿ 7 ಗ್ರಹಗಳು. ಪ್ರತಿಯೊಬ್ಬ ಮನುಷ್ಯನಿಗೂ ನಾವುಗಳು ಏನು ಹೇಳ್ತೀವಿ? ಆ 7 ಜನ್ಮಗಳ ಸ್ವರೂಪದಲ್ಲಿ ಬಂದಿರತಕ್ಕಂಥದ್ದೇ ಈ ಜನ್ಮ. ಅದಕ್ಕೆ ಪರಮೇಶ್ವರನಿಗೆ 7 ಜನ ಅಕ್ಕ ತಂಗಿರು. ಇದು ಗ್ರಾಮೀಣ ಪ್ರದೇಶದಿಂದ ಹಿಡಿದು ಪಟ್ಟಣದವರೆಗೂ ಇವತ್ತಿನವರೆಗೂ ಆಚರಣೆ ಮಾಡ್ತಾ ಇರ್ತಕ್ಕಂಥ ಗ್ರಾಮ ಪೂಜೆಯಲ್ಲಿ ಮುನೀಶ್ವರನ ಪೂಜೆ ಇಲ್ಲದೆ ಯಾವ ಕಾಲಕ್ಕೂ, ಯಾವ ಸಂಧಿ ಕಾಲಕ್ಕೂ, ಯಾವ ಮಕ್ಕಳಿಗೆ ಮಾತು ಬರಬೇಕಾದ್ರೂ, ಯಾವ ಮಕ್ಕಳಿಗೆ ಬುದ್ಧಿ ಬರಬೇಕಾದ್ರೂ, ಯಾವ ಮಕ್ಕಳಿಗೆ ಜ್ಞಾನಶಕ್ತಿ ಕೊಡಬೇಕಾದ್ರೂ ಆ ಮುನೀಶ್ವರನೇ ಸಾಕ್ಷಿರೂಪ. ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಂದು ಸ್ಥಳದಲ್ಲೂ ಅವನೇ ಮುನೀಶ್ವರನಾಗಿ ಮುನಿಯಾಗಿ ಕೂತ್ಕೊಂಡಿರ್ತಾನೆ. ಮುನಿಸ್ಕೊಂಡು ಕೂತಿರಲ್ಲ. ಯಾವ ಕಾಲಕ್ಕೂ ಬನ್ನಿ ಅಂತಾನೆ, ಆದರೆ ಅವನ ಸಮಯಕ್ಕೆ ಹೋಗಬೇಕೆ ಹೊರತು ಯಾವ ಕಾಲಕ್ಕೂ ಸ್ಮರಣೆನ ಮಾಡದೇ ಇರತಕ್ಕಂಥವ್ರು, ಭಯ ಪಡ್ತಕ್ಕಂಥವ್ರು, ತ್ರಿಶೂಲವನ್ನು ನೋಡಿದ್ರೆ ಸಾಕು ಅಸಹ್ಯ ಪಡ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಮುನೀಶ್ವರನ ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಏನು ಮುನೀಶ್ವರನ ಪೂಜೆ ಅಂತಾರೆ. ಹಾಗೆಲ್ಲ ಅನ್ನಬಾರ್ದು. ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಆ ಸಪ್ತಮಾತೃಕೆಯರು ಇಲ್ಲದೇ ಇರತಕ್ಕಂಥ ವಿಚಾರ ಇಡೀ ಜಗತ್ತಲ್ಲಿಲ್ಲ. ಇವತ್ತು ತಿರುಪತಿ ನೀವು ಕ್ಷೇತ್ರಕ್ಕೆ ಹೋದರೂ ಸಪ್ತಮಾತೃಕೆಯರು, ತಿರುಪತಿಯ ಬೆಟ್ಟವೇ ಆಕಾರ ಮುನೀಶ್ವರನ ಆಕಾರ. ಅದು ವಿಶೇಷ. ಅದಕ್ಕೆ 7 ಬೆಟ್ಟಗಳ ಒಡೆಯ ಅಂತ ವೆಂಕಟೇಶ್ವರನಿಗೆ ಹೇಳ್ಬಿಟ್ರು. ದುರ್ಗಾಂಶ ಸಂಭೂತನಾಗಿರ್ತಕ್ಕಂಥ 7 ಬೆಟ್ಟಗಳ ಒಡೆಯ ಮುನೀಶ್ವರನೇ. ನೀವು ಆ ಮುನೀಶ್ವರ ಶ್ರೀಲಂಕಾಗೆ ಹೋದರೂ ಮುನಿಮಾನೇಶ್ವರ ಅಂತ ಕರೀತಾರೆ. ಮುನಿಮಾನೇಶ್ವರ ಅನ್ನೋ ಕ್ಷೇತ್ರ ಮುನೀಶ್ವರನ್ನೇ ಮುನಿಮಾನೇಶ್ವರ ಅಂತ ಅವರು ಕರೆದ್ರು. ತ್ರಿಶೂಲದಲ್ಲೇ ಇರತಕ್ಕಂಥ ಶಕ್ತಿ ನಾವು ನೋಡಬೇಕು ವಾರಣಾಸಿಯಲ್ಲಿ. ವರುಣ ಅಸಿಯ ಮಧ್ಯೆ ಕಾಶಿ ಅಂತ. ಕಾಶಿ ವಿಶ್ವನಾಥ ಮುನೀಶ್ವರ ತ್ರಿಶೂಲಾಕಾರದಲ್ಲಿರ್ತಾನೆ. ಇನ್ನೊಂದು ಮುನೀಶ್ವರ ಮಲೆ ಮಾದೇಶ್ವರನಾಗಿ ನೀವು ನೋಡ್ತೀರಾ. ಎಷ್ಟೋ ಜನ ಮಲೆ ಮಾದೇಶ್ವರ ಅನ್ಕೊಂಡ್ಬಿಟ್ಟಿದ್ರೆ, ಅವನು ಕೂಡ ಅಷ್ಟೇ ಹಾವಿನ ರೂಪದಲ್ಲಿ ಮುನೀಶ್ವರನಾಗಿದ್ದಾಗ ಸಿಂಹದ ಮೇಲೆ, ಹುಲಿಯ ಮೇಲೆ, ವ್ಯಾಘ್ರದ ಮೇಲೆ ಅವನು ನಡ್ಕೊಂಡು ಹೋಗ್ತಾ ಇದ್ದಾಗ ಮುನಿ ಸಂಚರಿಸ್ತಾ ಇದ್ದಾನೆ ಎಂದಾಗ ಅವನು ಯಾವ ಥರ ಶಿಷ್ಯನಾಗಿ ಅವನ ದಂಡ ಹಾಕ್ಕೊಂಡು ಅವನೇ ವಿಶೇಷವಾಗಿ ಯತಿಯಾಗಿ ಸನ್ಯಾಸಿಯಾಗಿ ಹೋಗ್ತಾ ಇದ್ದಾನೆ. ಅದನ್ನು ಯಾರು ನೋಡಿದ್ರೋ ಆಗ ಆ ಕಾಲ್ಪನಿಕ ಜಗತ್ತಲ್ಲಿ ಅವರು ಅವನ್ನ ಮಲೆ ಮಾದೇಶ್ವರ ಅಂತ ಹೇಳ್ಬಿಟ್ರು. ನಾಮಕರಣ ಅಷ್ಟೇ, ಆದರೆ ಅವನು ಮುನೀಶ್ವರನೇ. ಮುನೀಶ್ವರ ಇಲ್ಲದೆ ಜಗತ್ತಲ್ಲಿ ಯಾವ ಕಾಲಕ್ಕೂ ಪೂಜೆ ಪುನಸ್ಕಾರಗಳು ನಡೆಯಲ್ಲ. ಇಲ್ಲಿ ಹಾವಿನ ರೂಪ ತಾಳ್ಬೋದು, ಅವನು ಯಾವ ಕಾಲಕ್ಕೂ ಗಾಳಿಯ ರೂಪ ತಾಳ್ಬೋದು. ಕಪ್ಪಾಗಿ ಒಂದು ಸುಳಿ ಹೋಯ್ತಪ್ಪ, ಈಗ ತಾನೆ ಏನೋ ಕಪ್ಪಾಗಿ ಹೋಯ್ತು ಅಂತ ಕೆಲವರು ಹೇಳ್ತಾರೆ. ಆ ಕಪ್ಪಾಗಿ ಹೋಗಿರತಕ್ಕಂಥದ್ದು ಮುನೀಶ್ವರ. ಆ ಸಂಚಾರ ಸಮಯದಲ್ಲಿ ಯಾರಾದರೂ ಓಡಾಡಿದ್ರೆ ಅಂದರೆ ಬೆಳಗಿನ ಜಾವದಲ್ಲಿ ಎಷ್ಟೊತ್ತಿಗೆ 3 ಗಂಟೆ ಬ್ರಾಹ್ಮಿ ಮುಹೂರ್ತಕ್ಕೆ ಪ್ರಾರಂಭಕ್ಕೆ ಮೊದಲು, ಇಲ್ಲ ಮಧ್ಯಾಹ್ನ ಸಮಯದಲ್ಲಿ ಆಲದ ಮರಕ್ಕೆ ಹೋದರೆ, ಅಥವಾ ಸಂಧ್ಯಾ ಕಾಲದಲ್ಲಿ ಹೋದರೆ, ಇಲ್ಲ
ರಾತ್ರಿ 12 ಗಂಟೆಗೆ ಮೇಲೆಗೆ ಹೋದರೆ ಈ ಮುನಿ ಜಾಗಗಳಲ್ಲಿ ಓಡಾಡಬಾರ್ದು, ಏಕಾಂತವಾಗಿ ಓಡಾಡಬಾರ್ದು. ಅವನು ಸಂಚರಿಸ್ತಿರ್ತಾನೆ ಎಲ್ಲಿ? ಗ್ರಾಮ ದೇವತೆಗಳಿಗೆ ಶಕ್ತಿಯನ್ನು ಕೊಡಕ್ಕೆ ಹೋಗ್ತಾನೆ, ಅವನ ಅಕ್ಕ ತಂಗಿಯರನ್ನು ನೋಡಕ್ಕೆ ಹೋಗ್ತಾನೆ. ಇವತ್ತಿಗೂ ಹಾಸನಾಂಬ ಕ್ಷೇತ್ರದಿಂದ ಹಿಡಿದು ನಾವುಗಳ ಏನು ಕೊಲ್ಲಾಪುರ ಮಹಾಲಕ್ಷ್ಮಿ ಕ್ಷೇತ್ರದಿಂದ ಹಿಡಿದು ಉಜ್ಜಯಿನಿ ಮಹಾಕಾಳೇಶ್ವರನ ಕ್ಷೇತ್ರದವರೆಗೂ ಹಿಡಿದು ಎಲ್ಲ ಕ್ಷೇತ್ರದ ಮಹಿಮೆಗಳಲ್ಲಿ ಹೋದರು. ಇವತ್ತು ಹೊರನಾಡು ಕ್ಷೇತ್ರ ಅಮ್ಮನವರು ಏನಿದ್ದಾಳೆ ಅಲ್ಲೂ ಮುನೀಶ್ವರನೇ ವಾಸವಾಗಿದ್ದಾನೆ. ಆ ಹೊರನಾಡು ಕ್ಷೇತ್ರ ಪ್ರತಿಷ್ಠಾಪನೆ ಮಾಡಕ್ಕೆ ಮೊದಲು ಅನ್ನಪೂರ್ಣೇಶ್ವರಿ ಮುನೀಶ್ವರನ ಸಂಚಾರ. ಎಲ್ಲೇ ಹೋಗಿ ಹಾವಿನ ರೂಪ. ಈ ಮುನೀಶ್ವರನು ಹಾವಿನ ರೂಪದಲ್ಲಿ ವಾಸವಾಗೋದಲ್ಲಿ ಹುತ್ತದಲ್ಲ, ಕಪ್ಪಾಗಿ ಹಾವು, ಕಾಳಿಂಗ ಸರ್ಪದ ಸ್ವರೂಪ, ಇಲ್ಲ ಬಿಳಿಯಾಗಿರ್ತಕ್ಕಂಥ ಶ್ವೇತನಾಗ. ಇವನು ವಾಸವಾಗೋದು ಪೊಟ್ರೆ ಒಳಗೆ, ಅಂದರೆ ಮರದ ಪೊಟ್ರೆ ವಾಸ ಒಳಗೆ. ಈ ಸಂಚಾರ ನದಿಯ ತೀರದಲ್ಲಿ ಅಥವಾ ಕಲ್ಯಾಣಿ ಕೊಳದ ತೀರದಲ್ಲಿ, ಇಲ್ಲ ಗ್ರಾಮದ ಮಾವಿನ ತೋಪದ ಮಧ್ಯದಲ್ಲಿ, ಇಲ್ಲ ಎಲ್ಲ ಹುತ್ತಗಳ ಮಧ್ಯದಲ್ಲಿ. ಇದು ಎಲ್ಲೇ ನಿಮಗೆಲ್ಲ ಜ್ಞಾಪಿಸಿದೇಳೆ? ಶ್ರೀಕೃಷ್ಣ ರಹಸ್ಯದಲ್ಲಿ ಎಲ್ಲ ತೋರಿಸ್ಕೊಟ್ಟೆ, ಎಲ್ಲ ದೇವತಾ ದರ್ಶನವನ್ನು ಮಾಡಿದ್ವಿ. ಆದರೆ ಆ ಮುನೀಶ್ವರನ ವಾಸ ಮಾಡೋ ಇಂಥ ಮಹಾಕ್ಷೇತ್ರಗಳು ಬಹಳ ವೈಷಮ್ಯ. ಇವತ್ತು ಆ ಸೋಮವಾರ ಅದನ್ನೇ ವಿಚಾರ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬರಿಗೂ ಜೀವ ಕೊಡೋನು ಅವನೇ. ನೀವು ಅಲ್ಲಿ ಹೋಗಿ ಸರ್ಪ, ಕೆಲವ್ರಿಗೆ ಮಾತು ಬರಲ್ಲ, ಮಕ್ಕಳು ಇಲ್ಲ ಅಂಥವ್ರಿಗೆಲ್ಲ ಸನ್ಯಾಸ ಯೋಗದಲ್ಲೇ ಇರ್ತಾರೆ. ನೋಡು, ಗಂಡನಿಗೆ ಹೆಂಡತಿ ಮೇಲೆ ವೈರಾಗ್ಯ ಅಂತೆ, ಹೆಂಡತಿಗೆ ಗಂಡನ ಮೇಲೆ ವೈರಾಗ್ಯ ಅಂತೆ. ಈ ರೀತಿ ವೈರಾಗ್ಯ ಇದೆ, ಸಂಸಾರ ಹೇಗೆ ನಡೆಯೋದು ಅಲ್ವಾ? ಸಂತಾನ ಅಭಿವೃದ್ಧಿ ಆಗಬೇಕು. ಆವಾಗ ತಾಯಿಂದ್ರಾದವರು ಏನು ಮಾಡ್ತಾರೆ? ಸೋಮವಾರ ಶನಿವಾರ ಹೋಗಿ ಆ ಮುನೀಶ್ವರನ ನಮಸ್ಕಾರ ಮಾಡಿಸಿ ಮೊಸರನ್ನವನ್ನು ನೈವೇದ್ಯ ಮಾಡ್ತಾರೆ. ಅವನಿಗೆ ಇಷ್ಟವಾದ ಯಾವುದು? ಮೊಸರನ್ನ. ಅಮ್ಮನವ್ರುಗಳಿಗೆ ಯಾವುದು ಇಷ್ಟ? ಮೊಸರನ್ನ. ಆ ಮೊಸರನ್ನವನ್ನು ನೈವೇದ್ಯ ಮಾಡಿಸಿದ್ರೆ ಸಾಕು, ತಂಪಾಗತ್ತಂತೆ ಮುನೀಶ್ವರನಿಗೆ, ಬಹಳ ಸಂತೋಷ ಅಂತಾನಂತೆ. ಆದರೆ ನೈವೇದ್ಯವನ್ನು ಹೇಗೆ ಮಾಡಿಸ್ಬೇಕು, ಎಷ್ಟು ಮಾಡಿಸ್ಬೇಕು, ಯಾವಾಗ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು, ಹೇಗೆ ಮಾಡಿಸಿದ ಮೊಸರನ್ನವನ್ನು ಯಾರಿಗೆ ಕೊಡಬೇಕು, ಎಷ್ಟು ಕೊಡಬೇಕು, ನೀವೆಷ್ಟು ತಿನ್ನಬೇಕು. ಗುರುಜಿ, ಮುನೀಶ್ವರನ ಕುರಿತು ನೀವು ತಿಳಿಸ್ಕೊಡುವಾಗ ನಂಗೆ ಅದೇ ಮಾತೊಂದು ನೆನಪಿಗೆ ಬಂತು. ಹಳ್ಳಿ ಕಡೆ ಎಲ್ಲ ಬಲಿಯನ್ನ ಕೊಡ್ತಾರೆ, ಕೋಳಿ ಹಾಗೆ ಅಲ್ಲೇ ಬೇಯಿಸ್ಕೊಂಡು ತಿನ್ನೋ ಒಂದು ವಾಡಿಕೆ ಇದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಗುರುಜಿ? ನೋಡಿ, ಮುನೀಶ್ವರ ಅಂದರೆ ಕೆಲವರಲ್ಲಿ ಒಂದು ಕಲ್ಲಿರುತ್ತೆ, ಆ ಕಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ಅಂತಾರೆ. ಇವರು ಮುನೀಶ್ವರನ ವಿಗ್ರಹ ಒಂದು ಸ್ವರೂಪ ತ್ರಿಕೋಣಾಕಾರದ ಒಂದು ಕಲ್ಲನ್ನು ಇಟ್ಟು ಪೂಜೆ ಮಾಡ್ತಾರೆ. ಕೆಲವರು ಇದನ್ನೇ ಒಂದು ವಾಡಿಕೆ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ತಾತ ಅವರೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು, ಅಲ್ಲಿ ಹೋಗ್ಬಿಟ್ಟು ಒಂದು ಎಡೆ ಇಡೋದಂತೆ, ಎಡೆ ಇಟ್ಟು ಪೂಜೆ ಪುನಸ್ಕಾರ ಮಾಡೋದಂತೆ, ಒಂದು ಬಲಿ ಕೊಟ್ಟು ನಮಸ್ಕಾರ ಮಾಡಿ ತಿನ್ಕೊಂಬರೋದಂತೆ. ಇದೇ ವಾಡಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವುಗಳು ಆ ಬಲಿಯನ್ನು ಕತ್ತರಿಸಿ ಬೇಯಿಸಿ ತಿಂದು ಬಂದು, ನೀವು ತಿಂದು ಬನ್ನಿ, ಹಿಂದ್ಗಡೆ ತ್ರಿಶೂಲ ಕಳಿಸ್ತಾ ಇರ್ತಾನೆ. ಹೀಗೆಲ್ಲ ಮಾಡೋದಲ್ಲ. ಎಲ್ಲೆಲ್ಲಿ ಆಲದ ಮರ ಇದೆಯೋ ದಯವಿಟ್ಟು ನಿಮ್ಮ ಮನೆ ಕುಟುಂಬ ಚೆನ್ನಾಗಿಲ್ಲ, ಎಷ್ಟೋ ಜನಕ್ಕೆ ವಾಸ್ತು ದೋಷಗಳಿದೆ, ಎಷ್ಟೋ ಜನಕ್ಕೆ ತುಂಬ ಕಷ್ಟಗಳಿದೆ, ಯಾರಿಗೂ ಪರಿಹಾರ ಕೊಡ್ತಾ ಇಲ್ಲ, ಗಂಡ ಹೆಂಡತಿ ಡೈವರ್ಸೇ ಆಗ್ತಾ ಇಲ್ಲ, ಕೊಟ್ಟಿರೋ ಡೈವರ್ಸು ಬೇಗ ಆಗ್ತಾ ಇಲ್ಲ, ಕೋರ್ಟಲ್ಲಿ ಕೇಸ್ಗಳು ಬಿದ್ದಿದೆ, ಆ ಕೇಸ್ ವಾಪಸ್ ಬರ್ತಾ ಇಲ್ಲ, ಇಂಥ ಗಲಾಟೆಗಳು ಮನೇಲಿ ನಡೀತಾನೆ ಇದೆ, ಸಣ್ಣ ಪುಟ್ಟ ಆರೋಪಗಳು ಜಾಸ್ತಿ ಆಗ್ತಾನೆ ಇದೆ, ಶತ್ರು ಧ್ವಂಸನೇ ಆಗ್ತಾ ಇಲ್ಲ, ಇಡೀ ಇತಿಹಾಸದಲ್ಲಿ ನನಗಿಂತ ವ್ಯಾಧಿ ಇದೆ, ಆ ವ್ಯಾಧಿಗಳ ಗುಣ ಆಗ್ತಾ ಇಲ್ಲ. ಇದನ್ನೆಲ್ಲ ಕೇಳ್ಕೊಳ್ಳೋಕ್ಕೆ ಮಕ್ಕಳು ಇಲ್ಲದೆ ಇರತಕ್ಕಂಥವ್ರು, ಮಕ್ಕಳು ಇರ್ತಕ್ಕಂಥವ್ರು, ಮಕ್ಕಳಿಗೆ ಹಠವಾಗಿರ್ತಕ್ಕಂಥ ಹಠವಾದಿ ಮಕ್ಕಳಿದ್ದರೆ, ಆ ಮಕ್ಕಳಿಗೆ ಮಾತು ಬರದೇ ಇದ್ದರೆ, ಮಕ್ಕಳಿಗೆ ಕಣ್ಣು ಕಾಯಿ ಕಾಲು ಎಲ್ಲ ನೋವುಗಳಿದ್ದರೆ, ಅಥವಾ ಮಕ್ಕಳ ಯೋಗಕ್ಷೇಮಕ್ಕಾಗಲಿ ಗಂಡ ಹೆಂಡತಿಯ ಅನುಗ್ರಹ ಆಗಲಿ ಯಾವ ಕಾಲಕ್ಕೂ ಸಂಬಂಧಗಳು ಚೆನ್ನಾಗಿಲ್ದಿದ್ದ ಪಕ್ಷದಲ್ಲಿ ಎಲ್ಲವನ್ನೂ ಸರಿತಿದ್ದುಪಡಿಸ್ಕೊಳ್ಳೋಕ್ಕೆ ಅವಕಾಶ ಸಾಕ್ಷಾತ್ ಮುನೀಶ್ವರ. ನೀವು ಮಾಡಬೇಕಾದ ಇಷ್ಟೇನು ಅಂದರೆ, ಹೋಗೋದು ಕಾಡಿನ ಪ್ರದೇಶದಲ್ಲಿ ಎಲ್ಲೇ ಮುನೀಶ್ವರನ ವಾಸವಾಗಿರಲಿ, ಅಂದರೆ ಆಲ್ದ ಮರದ ಕೆಳಗೆ ನೋಡಿದ್ರೆ ಸಾಕು, ಅವನೇ ಮುನೀಶ್ವರ.